ಸುಮಾರು 1 ಗಂಟೆ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಕಾಣಿಸ್ಕೊಂಡಿರಲಿಲ್ಲ. ಸರ್ಕಾರಿ ವಾಹನ ಬಳಸಿಲ್ಲ, ಸರ್ಕಾರಿ ಬೆಂಗಾವಲು ವಾಹನ ಬಳಸಿಲ್ಲ. ಖಾಸಗಿ ಕಾರಲ್ಲಿ 1 ಗಂಟೆಯ ಕಾಲ ಸಿ ಎಂ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಇವತ್ತು ಒಂದು ಖಾಸಗಿಯಾಗಿ ರಹಸ್ಯ ಸಭೆ ನಡೆದಿದೆ. ಒಂದು ಕಡೆ ಸುರ್ಜೇವಾಲಾ ಅವರು ಬಂದಿರತಕ್ಕಂಥ ಟೈಮ್ ಇದು, ಅನೇಕರಿಗೆ ವಾರ್ನಿಂಗ್ ಕೊಡ್ತಾ ಇರ್ತಕ್ಕಂಥ ಟೈಮು, ಅಧಿಕಾರ ಹಂಚಿಕೆಯ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಟೈಮು. ಅಧಿಕಾರ ಹಂಚಿಕೆ ಸಮಯ ಹತ್ತಿರ ಬಂದಿದೆಯಾ ನಮಗೇನೂ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೆಪ್ಟೆಂಬರಲ್ಲಿ ಅಂತ ಹೇಳ್ತಾರೆ. ಯಾರಿಗೆ ಅಧಿಕಾರ ಹಂಚಿಕೆ ಅದರ ಬಗ್ಗೆಯೂ ನಮಗೆ ಕ್ಲಾರಿಟಿ ಇಲ್ಲ. ಇದರ ನಡುವೆನೇ ಸಿ ಎಂ ರಹಸ್ಯ ಸಭೆಯನ್ನೇನಾದರೂ ಮಾಡಿದ್ರ? ಮಂಗಳೂರಿಗೆ ಹೋಗಲಿಕ್ಕಿಂತ ಮುಂಚಿತವಾಗಿ ಸಿ ಎಂ ಸೀಕ್ರೆಟ್ ಮೀಟಿಂಗನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ತನ್ನೆಲ್ಲ ಬೆಂಗಾವಲು ವಾಹನಗಳನ್ನು ಬಿಟ್ಟು, ಭದ್ರತಾ ಪಡೆಗಳನ್ನು ಬಿಟ್ಟುಬಿಟ್ಟು ಒಂದೇ ಒಂದು ಕಾರಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ದರು. ಖಾಸಗಿ ಕಾರಲ್ಲಿ ಬೆಂಗಳೂರಿನ ಮನೆಯಿಂದ ಒಬ್ಬರೇ ಹೋಗಿದ್ರಂತೆ ಸಿ ಎಂ ಸಿದ್ದರಾಮಯ್ಯ ಅವರು. ಯಾರನ್ನು ಒಟ್ಟಿಗೆ ಕರೆದುಕೊಂಡು ಹೋಗದೆ ಒಬ್ಬರೇ ಹೋಗಿದ್ರಂತೆ ಸಿ ಎಂ. ಯಾರನ್ನ ಭೇಟಿ ಮಾಡಿದ್ರು, ಏನು ಚರ್ಚೆ ಮಾಡಿದ್ರು ಎಲ್ಲವೂ ಕೂಡ ಗುಪ್ತವಾಗಿಯೇ ಇದೆ. ಇದೇ ಕಾರಣದಿಂದ ಮಂಗಳೂರಿಗೆ 1 ಗಂಟೆ ಲೇಟಾಗಿ ಸಿ ಎಂ ಅವರು ಬಂದಿದ್ದಾರೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಈ ರಹಸ್ಯ ಸಭೆ ವಿಚಾರ.